ಗಾಡಿ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ನಿಂಗೆ ಎಲ್ಲಿಗೆ ಓಡ್ತಾರ ಏನದು? ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ಆಗಸ್ಟ್ 10ನೇ ತಾರೀಕು ಬರ್ಫಿ ಬರ್ಡೇನ ನಾವು ಶಿಲ್ಹಾನ್ರಾ ರೆಸಾರ್ಟಲ್ಲಿ ಆಚರಿಸಿದ್ವಿ. ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ನ ಎಡಿಟ್ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಕನ್ಸಿಸ್ಟೆಂಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೋತೀನಿ, ಆದರೆ ಕೆಲಸ ಹೆಕ್ಟಿಕ್ ಇರುವಾಗ ಪ್ರತಿಯೊಂದನ್ನು ಸಂವಾಗಿ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ಅಂತೂ ಇಂತೂ ಫೈನಲ್ ಆಗಿ ಬರ್ಫಿ ಸೆಕೆಂಡ್ ಇಯರ್ ಬರ್ಡೇ ವ್ಲಾಗ್ನ ಈಗ ಅಪ್ಲೋಡ್ ಮಾಡ್ತಿದ್ದೀನಿ. ಶಿಲ್ಹಾನ್ರಾ ರೆಸಾರ್ಟ್ ರಾಮನಗರದಲ್ಲಿರೋದು. ಬೆಂಗಳೂರಿಂದ ಸುಮಾರು 1.5 ಗಂಟೆ ಪ್ರಯಾಣ ಮಾಡಬೇಕಾಗುತ್ತೆ. ಆನ್ಲೈನಲ್ಲಿ ನೋಡುವಾಗ ಈ ರೆಸಾರ್ಟಿಂದ ಸಿಗೋ ವ್ಯೂ ನಮಗೆ ತುಂಬಾ ಇಷ್ಟ ಆಯಿತು. ಹಾಗಾಗಿ ಬರ್ಫಿ ಬರ್ಡೇ ಸರ್ಪ್ರೈಸ್ ಹಾಗೂ ಗಿಫ್ಟ್ಸ್ನ ಇಲ್ಲೇ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ರೆಸಾರ್ಟಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಅವೈಲೇಬಲ್ ಇದೆ ಅಂತ ಇಲ್ಲಿ ಮೆನ್ಷನ್ ಆಗಿದೆ. ನಾವು ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಬಂದಿದ್ದರಿಂದ ಔಟ್ಡೋರ್ ಆ್ಯಕ್ಟಿವಿಟೀಸ್ನ ಯಾವುದೂ ಆಯ್ಕೆ ಮಾಡಿಲ್ಲ. ಎಲ್ಲಿ ಬಂದಿರೋದು? ಹೂವನಾ? ರೆಸಾರ್ಟಲ್ಲಿ ನಾವು ಚಾರಿಯಟ್ ರೂಮ್ನ ಬುಕ್ ಮಾಡಿದ್ದು. ಆನ್ಲೈನೇ ಬೇರೆ ಥರ ಇತ್ತು, ಬಟ್ ರೂಮ್ ನೋಡಿದ ತಕ್ಷಣ ನಮಗೆ ಯಾಕೆ ತಾನೇ ಇದನ್ನು ಆಯ್ಕೆ ಮಾಡಿದ್ವು ಅಂತ ಅನಿಸ್ಬಿಡ್ತು. ಡೋರ್ ಲಾಕ್ ಸರಿಯಾಗಿ ವರ್ಕ್ ಆಗ್ತಿರ್ಲಿಲ್ಲ, ಸೇಫ್ಟಿ ಇರಲಿಲ್ಲ, ಹೈಜೀನ್ ಕೂಡ ಅಷ್ಟಾಗಿ ಮೇಂಟೈನ್ ಮಾಡಿಲ್ಲ. ರೂಮ್ ಎಂಟರ್ ಆಗಿದ ತಕ್ಷಣ ಸಿಕ್ಕಾಪಟ್ಟೆ ಹಬೆ ಇತ್ತು. AC ಇದ್ದರೂ ಸಹ ಅನ್ಕಂಫರ್ಟಬಲ್ ಆಗಿತ್ತು. ವೀಕೆಂಡ್ ಆಗಿದ್ದರಿಂದ ಎಲ್ಲ ರೂಮ್ಸ್ ಆಕ್ಯುಪೈಡ್ ಇತ್ತು. ಬೇರೆ ರೂಮಿಗೆ ಶಿಫ್ಟ್ ಆಗೋದು ಕೂಡ ಆಗಿಲ್ಲ. ಕೊನೆಗೆ ಅದೇ ರೂಮಲ್ಲಿ ಉಳ್ಕೊಂಡ್ವಿ. ನೀವೇನಾದರೂ ಈ ರೆಸಾರ್ಟಿಗೆ ಹೋದರೆ ಚಾರಿಯಟ್ ರೂಮ್ ಅಂತೂ ಬುಕ್ ಮಾಡಬೇಡಿ. TV ಬರ್ತಿಲ್ವಾ ಕಂದ? ಏನಾಯ್ತು ಟಿವಿಗೆ? ಬ್ಯಾಟ್ರಿ ಡೌನ್ ಅಂತೆ. ಬಂತು ಬಂತು. ಬಾಯ್ ಕೂಚೋ ಬಾಯ್. ಎಲ್ಲಿ ವಿಹಾನಲ್ಲಿ? ಅಲ್ಲಿ ಸ್ನ್ಯಾಕ್ಸಲ್ಲಿ ಬಜ್ಜಿ, ಟೀ, ಕಾಫಿ ಅವೈಲೇಬಲ್ ಇತ್ತು. ಏನಾಯ್ತು? ಇಲ್ಲೇ ಇದ್ದೀನಿ ನಾನು. ಮಳೆ ಬಂತು ಮಳೆ, ಕೊಡೆ ಹಿಡಿದು ನಡೆ, ನಿಧಾನ.
ಒಂದೇ ಸಮ ಜಡಿ ಮಳೆ ಬೀಳ್ತಾನೆ ಇತ್ತು. ರೆಸಾರ್ಟಿಂದ ಸಿಗೋ ವ್ಯೂಗೂ ಆ ವೆದರ್ಗೂ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿದೆ ನಿಮಗೆ. ಐ ಲವ್ ಯು ಬಂಗಾರ. ಬೇಕು ನಾನು ಏನ್ ಮಾಡ್ತೀಯಾ? ನೈಟ್ ಆಲ್ಮೋಸ್ಟ್ 12 ಗಂಟೆ ಆದರೂ ಬರ್ಫಿ ನಿದ್ರೆ ಮಾಡಿರಲಿಲ್ಲ. ಕಾರಲ್ಲಿ ರೌಂಡ್ ಹೋಗಬೇಕು, ಹೊರಗಡೆ ಹೋಗಬೇಕು ಅಂತ ಆಟ ಮಾಡ್ತಾನೆ ಇದ್ದ. ಪುಷ್ ಮಾಡು. ಸೊ ಅದು ಇಟ್ಕೊಂಡೇ ಆಡ್ಬೇಕಾ? ಓಕೆ. ಇದು ಗೋಲ್ ಕೀಪರ್ ಬೇಕು. ಅಲ್ಲಿ ಇಬ್ರು, ಅಲ್ಲಿ 3, ತಿರುಗಿ 3, 2, 1. ಓಕೆ. ಸೊ 5-1. ಬರ್ಫಿ ನಿದ್ರೆ ಮಾಡಿದ ನಂತರ ನಾವು ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದು. ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಾನೆ ಇತ್ತು. ನಾವು ಅಂದ್ಕೊಂಡಿದ್ದ ರೀತಿ ಸರ್ಪ್ರೈಸ್ ಕೊಡೋದಕ್ಕಾಗೋದಿಲ್ಲ, ಪ್ಲ್ಯಾನೆಲ್ಲ ಫ್ಲಾಪ್ ಆಗಿಬಿಡುತ್ತೆ ಅನ್ನೋದು ಬೇರೆ ಟೆನ್ಷನ್ ಆಗಿಬಿಟ್ಟಿತ್ತು. ಮೆಡಿಟೇಷನ್ ಸ್ಪಾಟ್. ಮಣ್ಣು ಏನು? ಎಲ್ಲ ನೀರಾಗಿದೆ. ಅಲ್ಲೊಳಗಡೆ ಕಿಡ್ಸ್ ಪ್ಲೇ ಏರಿಯಾ ಇರ್ತದೆ. This is like 360. ಇವ್ನಿಗೆ ಆಮೇಲೆ ಪ್ಲೇ ಏರಿಯಲ್ಲಿ ಆಡಿಸ್ಬೇಕು. ಅವನಲ್ಲಿ ಹೋದ್ರೆ ವಾಪಸ್ ಆಚೆಗೆ ಬರುತ್ತೆ. ಜಿಪ್ ಲೈನ್ ಆಕ್ಟಿವಿಟೀಸ್. ತಿಂಡಿ ತಿಂದು ವಾಪಸ್ ಬರೋ ಅಷ್ಟರಲ್ಲಿ ವೆದರ್ ಆಲ್ಮೋಸ್ಟ್ ಕ್ಲಿಯರ್ ಆಗಿತ್ತು. ಸ್ವಲ್ಪ ಬಿಸಿಲು ಬರೋದಕ್ಕೆ ಶುರು ಆಗಿತ್ತು. ಕಾರಲ್ಲಿ ಬರ್ಡೇ ಗಿಫ್ಟ್ಸ್ ಎಲ್ಲ ಇಟ್ಟು ನಾವು ಯಾವ ರೀತಿ ಅಂದ್ಕೊಂಡಿದ್ವೋ ಅದೇ ರೀತಿ ಎಲ್ಲನೂ ಸೆಟ್ ಮಾಡಿದ್ವಿ.
ಕುತ್ಕೋ, ನಾ ಆಡಿಸ್ತೀನಿ. ಹೋಗಿ ಕುತ್ಕೋ. ವಾವ್, ಎಷ್ಟೊಂದೈತಮ್ಮ ಇಲ್ಲಿ ಟಾಯ್ಸು. ಜರ ಬಿಡಿ ಆಟ ಅಂತ. ಭಯ ಆಗ್ತೈತಾ? ಕುತ್ಕೋ, ಸುಮ್ಮನೆ ಕುತ್ಕೊಬೇಕು ನೀನು ಅಷ್ಟೇ. ಚೆನ್ನಾಗಿ ಕುತ್ಲಾ? ಕೈ ಕಟ್ಟು, ಕೈ ಕಟ್ಟಬೇಕು. ಕೈ ಕಟ್ಟಬೇಕು ನೀನು. ಕೈ ಹಿಂಗೆ ಕೊಟ್ಟೆ, ಈಗ ಬಿಟ್ಟೆ ಬಿಡ್ಲಾ? ಯಾವ್ದು ಆಡ್ತೀಯ ಇವಾಗ? ಫಿಶಲ್ಲಿ ಕುತ್ಕೋ. ಮಿಮ್ಮಿ ಕುಚ್ಚ. ಅದು ಫಿಶ್ ಅಮ್ಮ. ಓಯ್ ಹೌದಮ್ಮ, ಇದು ಫಿಶ್. ಇಟ್ಕೋ. ಇದು ಬ್ಲೂ ಫಿಶ್. ಅವನೇ ಮಾಡ್ತಾನೆ ಬಿಡು. ಒಂದಾದ್ಮೇಲೆ ಒಂದು ಹೋಗ್ತಾನೆ. ಅದು ಒಂದು ಸೈಡ್ ಕುತ್ಕೋಬೇಕು ಆನೆ ಹತ್ರ. ಅಲ್ಲೇ ಕುಚ್ಚು. ಹುಷಾರು. ಬಂಗಾರ, ಏನದು ನೀನು ಕೂತಿರೋದು? ಫಿಶ್ ಅದು? ಫಿಶ್. ಜೈ 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 ಜೈ. ಅದು ಸೇಮ್ ಕಂದ. ಮೆತ್ತಿಗೆ ಹೇಳು. ಚೆನ್ನಾಯ್ತಾ? ಸಾಕಾ? ರೆಸಾರ್ಟಿಂದ ಚೆಕ್ಔಟ್ ಆಗಿದ ನಂತರ ನಾವು ಹೋಗಿದ್ದು ರಾಸ್ತಾ ಕೆಫೆಗೆ. ಇಲ್ಲಿ ಸ್ನ್ಯಾಕ್ಸ್ ತಿಂದಾಗಿದ್ದ ನಂತರ ನಾವು ಮನೆಗೆ ಹೊರಟ್ವಿ. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸ್ಟೇ ಟ್ಯೂನ್ ಫಾರ್ ಪಾರ್ಟ್ 2 ಬರ್ತ್ಡೇ ಸೆಲೆಬ್ರೇಷನ್.